ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. ನಾನು ಸಂಡೇ ಬೆಳಗ್ಗೆ ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ, ಯಾಕೆಂದರೆ ಊರಲ್ಲಿ ಒಂದು ಫಂಕ್ಷನ್ ಇತ್ತು ಅಂತ ಅಮ್ಮರ ಊರಿಗೆ ಹೋಗಿದ್ದೆ. ಟಯರ್ಡ್ ಆಗಿತ್ತು, ಹಾಗಾಗಿಬಿಟ್ಟು ಬೆಳಗ್ಗೆ ಬೇಗ ಹೇಳೋಕ್ಕಾಗಲಿಲ್ಲ. ಇವತ್ತು ಸಂಡೇ ಸ್ಪೆಷಲ್ ಅಂತಂದರೆ ಒಂದು ಸ್ಮೂದಿ ಮಾಡಿಕೊಂಡು ಗೀರಾ ರೈಸ್ ಮಾಡೋಣ, ಕುರ್ಮ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗೆ ಒಂದು ಸ್ಮೂದಿ ಮಾಡ್ಕೊಳೋದಕ್ಕೆ ಒಂದು ಕ್ಯಾರೆಟು ಮತ್ತು ಒಂದು ಆ್ಯಪಲನ್ನು ಕಟ್ ಹಾಕ್ಕೊತಿದ್ದೀನಿ. ಆ್ಯಪಲ್ಲು ನಾವು ಕಟ್ ಮಾಡಿದರೆ ಕಪ್ಪಾಗುತ್ತಲ್ವ, ಹಾಗೆ ಎತ್ತಿಟ್ಕೊಂಡ್ರೆ ಅದಕ್ಕೆ ಒಂದು ಗ್ಲಾಸಷ್ಟು ನೀರಿಗೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಆ್ಯಪಲ್ನ ಕಟ್ ಮಾಡಿ ಅದರಲ್ಲಿ ಹಾಕಿ ನೀರಲ್ಲಿ ಹಾಕಿ ಎತ್ತಿಟ್ಕೊಂಡ್ರೆ ಆ್ಯಪಲ್ಲು ಕಪ್ಪಾಗಲ್ಲ. ಹಾಗಾಗಿಬಿಟ್ಟು ನಾವು ಆ್ಯಪಲ್ನ ಕಟ್ ಮಾಡಿ ಹಾಕ್ಕೊಂಡು ಸ್ಮೂದಿ ಮಾಡ್ಕೊಳೋದಕ್ಕೆ ಒಂದು ಆ್ಯಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಸಾಲ್ಟು ಮತ್ತು ನೀರಲ್ಲೇ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೀನಿ ಗ್ರೈಂಡ್ ಮಾಡ್ಕೊಳೋದಕ್ಕೆ ಅಂತ. ಅದಕ್ಕೆ ಒಂದು ಕ್ಯಾರೆಟು, ಆ್ಯಪಲ್ಲು ಮತ್ತು ಒಂದು ಬಾದಾಮಿ ಒಂದು 4 ನೆನೆ ಹಾಕಿಟ್ಕೊಂಡಿದ್ದೆ ನೈಟು, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊತಿದ್ದೀನಿ. ಬಾದಾಮಿ ನಮಗೆ ಬಾಯಿ ಸಿಗ್ತಾ ಇದೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ, ಹಾಗಾಗಿ ನನಗೆ ಅದಿಷ್ಟ ಅಂತ ಹೇಳ್ಬಿಟ್ಟು ಬಾದಾಮಿನ ಕೂಡ ಹಾಕ್ಕೊತಿದ್ದೀನಿ. 1-2 ಖರ್ಜೂರ ತೊಗೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೀನಿ. ಹಾಗೆ 1-2 ಸ್ಪೂನ್ ಶುಗರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಲ್ಕನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ. ಈಗ ಗ್ರೈಂಡ್ ಮಾಡಿಕೊಂಡ್ರೆ ಸ್ಮೂದಿ ರೆಡಿ ಆಯಿತು. ಇದಕ್ಕೆ ಸ್ಮೂದಿ ನೆಕ್ಸ್ಟು ನಾವು ಹನಿನೂ ಕೂಡ ಇದರಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೇಲ್ಗಡೆ ಒಣ ದ್ರಾಕ್ಷಿ ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಹನಿನೂ ಕೂಡ ಹಾಕ್ಕೊಂಡು ಸ್ಮೂದಿ ಕುಡಿದ್ಬಿಟ್ಟು ನೆಕ್ಸ್ಟ್ ನಾನು ತಿಂಡಿಗೆ ರೆಡಿ ಮಾಡ್ಕೊತಿದ್ದೆ. ಅಂದರೆ ಇವತ್ತಿನ ತಿಂಡಿ ಗೀರಾ ರೈಸು ಮತ್ತು ಕುರ್ಮ ಮಾಡಿದ್ದೆ. ಈ ಥರ ಇವತ್ತಿನ ಡೇ ಎಲ್ಲ ಸ್ಪೆಷಲ್ ಆಗಿತ್ತು. ಗೀರಾ ರೈಸ್ ಮಾಡೋದಕ್ಕೆ 1-2 ಸ್ಪೂನಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ತುಪ್ಪನಾದರೂ ಹಾಕ್ಕೋಬೋದು, ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು. ಲಾಸ್ಟಿಗೆ ನಾವು ಆಯಿಲ್ ಕೂಡ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಆದರೆ ಜೀರಾ ರೈಸಿಗೆ ತುಪ್ಪ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ಹೋಲ್ ಸ್ಪೈಸಸ್ ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆ ಜೀರಾ ರೈಸ್ಗೆ ಸ್ವಲ್ಪ ಜೀರಿಗೆ ಜಾಸ್ತಿ ಇರಬೇಕಲ್ವ, ಹಾಗಾಗಿ 1 ಸ್ಪೂನಷ್ಟು ತೊಗೋಬೋದು. ನೀವು ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಬಿಟ್ಟು ಅಷ್ಟು ಜೀರಿಗೆನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಒಂದು 3 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ತುಪ್ಪದಲ್ಲಿ. ಹಾಗೆ ಪುದೀನ ಸೊಪ್ಪನ್ನು ಕೂಡ ಅದರಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ. ಹಾಗೆ ಮೊಸರು ಕೂಡ ಹಾಕ್ಕೊಳ್ತಿದ್ದೀನಿ. ಗೀರಾ ರೈಸಿಗೆ ಈ ಎಲ್ಲ ಐಟಮ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮುಂಚೆನೇ ನಾವು ರೈಸು ಮಾಡಿಟ್ಕೊಂಡಿದ್ದೆ ನಾನು ಒಂದು ಸ್ವಲ್ಪ, ಏಕೆಂದರೆ ನಾವು ಈಗಾದರೂ ಮುಂಚೆನಾದರೂ ನಾವು ರೈಸ್ ಮಾಡಿಟ್ಕೋಬೋದು, ಇಲ್ಲಾಂದರೆ ಒಗ್ಗರಣೆಗೆ ಹಾಕಿರ್ತೀವಲ್ಲ ಆವಾಗಲೇ ಅಕ್ಕಿ ಹಾಕ್ಬಿಟ್ಟು ಕೂಡ ನಾವು ರೈಸ್ ಮಾಡಿಟ್ಕೊಂಡ್ರೆ ಜೀರಾ ರೈಸು ರೆಡಿ ಆಗುತ್ತೆ. ಈ ಥರ ನಾವೆಲ್ಲ ಹೋಲ್ ಸ್ಪೈಸಸ್ಸು ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಹಾಗೆ ಕಂಪ್ಲೀಟಾಗಿ ಜೀರಾ ರೈಸ್ ರೆಡಿ ಆಯಿತು. ಕುರ್ಮ ಮಾಡೋದಕ್ಕೆ 1 ಆಲೂಗೆಡ್ಡೆ, 1 ಕ್ಯಾರೆಟು, 1 4 ಬೀನ್ಸ್ ತೊಗೊಂಡಿದ್ದೀನಿ. ಈ ಮನೇಲಿ ಎಷ್ಟು ಜನ ಇರ್ತಾರೆ ನೋಡ್ಕೊಂಬಿಟ್ಟು ಅಷ್ಟು ವೆಜಿಟೇಬಲ್ಸ್ ತೊಗೋಬೋದು. ನಾವು ಇಷ್ಟೇ ತರಕಾರಿ ಹಾಕಬೇಕು ಅಂತೇನಿಲ್ಲ, ನಾವು ಯಾವುದಾದ್ರೂ ತರಕಾರಿಗಳನ್ನ ಎಷ್ಟಾದರೂ ನಾವು ನೋಡಿಕೊಂಡು ತರಕಾರಿಗಳನ್ನ ಒಂದೊಂದಾಗಿ ನಾವು ಹಾಕ್ಕೋಬೋದು. ಹಾಗೆ ಆ ತರಕಾರಿಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೋಬೇಕಾಗತ್ತೆ ಕುರ್ಮ ಮಾಡೋದಕ್ಕೆ. ಹಾಗೆ ನಾನು ಒಂದು ಕುಕ್ಕರಿಗೆ ಎಲ್ಲ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬಟಾಣಿ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಕೂಡ 1 ಬೌಲಷ್ಟು ಆ್ಯಡ್ ಮಾಡ್ಕೊತಿದ್ದೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಬಿಟ್ಟು 1/2 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಕುಕ್ಕರ್ ಕ್ಲೋಸ್ ಮಾಡಿ ಬೇಯಿಸೋದಕ್ಕೆ ಇಡಬೇಕು. ಒಂದು 3 ವಿಷಲ್ ಆದರೆ ಸಾಕು. ಹಾಗೆ ಪೇಸ್ಟ್ ರೆಡಿ ಮಾಡ್ಕೊಳ್ತಿದ್ದೀನಿ. ಮಸಾಲೆನ ಒಂದು ಸ್ವಲ್ಪ ಕಾಯಿ ತುರಿ, ಬೆಳ್ಳುಳ್ಳಿ ಮತ್ತು 1-2 ಹಸಿಮೆಣಸಿನಕಾಯಿ, 1 ಟೊಮಾಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಚ್ಚ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1/2 ಸ್ಪೂನು ಗರಂ ಮಸಾಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಈ ರೀತಿಯೆಲ್ಲ ಪೇಸ್ಟು ರೆಡಿ ಆಗುತ್ತೆ. ನೆಕ್ಸ್ಟು ಇವಾಗ ಪೇಸ್ಟ್ ರೆಡಿ ಆಯಿತು. ಹಾಗೆ ಒಗ್ಗರಣೆ ಮಾಡ್ಕೋಬೇಕಲ್ವ, ಅದಕ್ಕೆ ಒಂದು ಕಡಾಯಿಗೆ 1-2 ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಈರುಳ್ಳಿ ತೊಗೊಂಡಿದ್ದೆ ಒಗ್ಗರಣೆಗೆ ಅಂತ. ಈರುಳ್ಳಿನೂ ಕೂಡ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿ ಈರುಳ್ಳಿಲಿ ಹಸಿ ವಾಸನೆ ಇರಬಾರ್ದು, ಆ ಥರ ಫ್ರೈ ಆದರೆ ಕುರ್ಮ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಮಸಾಲೆ ಎಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ವಲ್ವ ಪೇಸ್ಟು, ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೋಬೇಕು. ಹಾಗೆ ನಾವು ಒಂದು ಸ್ವಲ್ಪ ತರಕಾರಿ ಇವನ್ನೆಲ್ಲ ಬೇಯಿಸ್ಕೊಂಡಿದ್ದೆ ಅಲ್ವಾ ಕುಕ್ಕರ್ಗೆ ಹಾಕ್ಬಿಟ್ಟು, ಅದನ್ನು ಕೂಡ ನಾವು ಇದರಲ್ಲಿ ಒಗ್ಗರಣೆಗೆ ಹಾಕ್ಕೋಬೇಕು.
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡ್ರೆ ಕುರ್ಮ ರೆಡಿ ಆಗುತ್ತೆ. ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಅದರ ಆಯಿಲೆಲ್ಲ ಬಿಟ್ಕೊಳ್ಳೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಕುರ್ಮ ರೆಡಿ ಆಗುತ್ತೆ. ಹಾಗೆ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಪುದೀನ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ಥರ ಕುರ್ಮ ಮಾಡಿಕೊಂಡ್ರೆ ಚಪಾತಿಗೂ ಚೆನ್ನಾಗಿರುತ್ತೆ, ಪೂರಿಗಂತೂ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಹಾಗೆ ಜೀರಾ ರೈಸಿಗಂತೂ ಒಳ್ಳೆ ಕಾಂಬಿನೇಷನು, ಅದಕ್ಕೂ ಕೂಡ ಟೇಸ್ಟ್ಫುಲ್ಲಾಗಿರುತ್ತೆ ತಿನ್ನೋದಕ್ಕೆ. ಈ ಥರ ನಾನು ಮಾರ್ನಿಂಗು ಕುರ್ಮ ಮಾಡಿಕೊಂಡು ಜೀರಾ ರೈಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿ ಸ್ಮೂದಿ ಕೂಡ ನಾನು ಮಾಡ್ಕೊಂಡಿದ್ದೆ. ಒಂದು ಸರಿ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು.